ಅನ್ನೋ ಹೊತ್ತಿನಾಗ ಒಂದನ್ನ ಮಾಡುವಲ್ಲಿ ಚೇತನ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಹೋದ್ರ ಚೇತನ ಕಡಿಮೆ ಹೆಚ್ಚಾಗ್ತದ, ಅಲ್ಲಿಗೆ ಬರೋದಲ್ಲ. ಯಾವ ಮಹಾತ್ಮ ಪ್ರತಿಷ್ಠಾಪನೆ ಮಾಡಿದ್ದಾನಲ್ಲ ಅವರು ಇಲ್ಲಿಗೆ ಕೊಡ್ತಾನೆ ಹೊತ್ತಿನಾಗ ಆ ಚೈತನ್ಯ ಶಕ್ತಿ ಇಲ್ಲಿದೆ, ಅದ ನಷ್ಟ ಮಾಡ್ತಕ್ಕಂಥ ಶಕ್ತಿ ಇರಬೇಕು ಅನ್ನೋದು ಬಸವ ಸಿದ್ಧಾಂತ, ಶರಣ ಸಿದ್ಧಾಂತ. ಅಂದಮೇಲೆ ಈ ಇಷ್ಟಲಿಂಗ ಒಂದು ತ್ರಾಟಕ ಯೋಗ ಅಂತಂದಾಗ ಬಳಿಕ ಒಂದು ನಂದಾದೀಪ ಹಚ್ಚಿ ಒಂದು ಅನುಸಂಧಾನ ಮಾಡ್ತಕ್ಕಂಥ ಇದ್ರೊಳಗೆ ಆ ಜ್ಯೋತಿ ಆ ಕಪ್ಪು ಗಂಟೆಯಲ್ಲಿ ಪ್ರಕಾಶಮಾನ ಆಗ್ತಾ ಇದೆ. ಆ ಪ್ರಕಾಶವಂತಹ ಪ್ರತಿಭೆಗೂ ತನ್ನ ನೇಕು ಸಂಬಂಧ ಆಗ್ತಾ ಇದೆ. ಅಲ್ಲಿ ಲಿಂಗ ಕಪ್ಪು, ಹೌದಾ, ನೇನಗುಡ್ಡಿ ಕಪ್ಪು, ನೇನಗುಡ್ಡಿಯಲ್ಲಿ ಅಂತರ್ಗುಣವಾದಂತಹ ಪ್ರತಿಭೆ ಜ್ಯೋತಿ, ಆ ಲಿಂಗದಂತಹ ಪ್ರತಿಬಿಂಬದ ಪ್ರತಿಭೆ ಜ್ಯೋತಿ, ಜ್ಯೋತಿ ಜೊತೆ ಸಂಬಂಧ ಆಗಿ ಅಲ್ಲಿ ದೃಷ್ಟಿ ಏಕಾಕಾರವಾಗಿ ಮನಸ್ಸಿನ ಒಂದು ಸಂಚರದ ನಿಶ್ಚಲೀಕರಣ ಆಗ್ತಕ್ಕಂಥ ಬರ್ತಾ ಇದೆ. ಇದು ತ್ರಾಟಕ ಯೋಗ ಅಂತ ಇದ್ದಾರೆ. ಇದನ್ನ ಯಾವ ಸಾಧಿಸ್ತಾನ? ಅವ್ ಗೃಹಸ್ಥ ಸಾಧಿಸಿದ್ರು ಕೂಡ ಶಿವಯೋಗಿನೇ, ಅವ ಸನ್ಯಾಸ ಇದ್ರು ಕೂಡ ಶಿವಯೋಗಿನೇ. ಯಾರು ಸಾಧಿಸಿದ್ರು ನಾವು ಏನೂ ಅಲ್ಲ ಬರೀ ಹೋಗಿ ಅಂತ ಅರ್ಥ ಮಾಡ್ಕೋಬಹುದು. ಅಂದಾಗ ಈ ಒಂದು ಶಿವಯೋಗ ಸರ್ವರಿಗೆ ಸಾಧ್ಯವಾದಂಥದ್ದು ಅಲ್ಲ. ಇಂಥ ಒಂದು ಶಿವಯೋಗದ ವಿಷಯ ನಾಗರ ವೀರೇಶ್ವರ ಪಡೆದುಕೊಂಡಂತೆ ಇವರು ಪಡೆದುಕೊಳ್ಳಲಿಕ್ಕೆ ಬೇಕು. ಇದಕ್ಕಂದ್ರೆ ಆ ಪ್ರತಿಭೆ, ಆ ಪುಣ್ಯ ಪ್ರಭಾವ ಇರ್ಲೇ ಇದು ಘಟಿಸಲಿಕ್ಕೆ ಸಿಕ್ಕಿಲ್ಲ. ಆದ್ರೆ ಇವರೆಲ್ಲ ಹೀಗೆ ಆಗಬೇಕಾದ್ರೆ ಯಾರು ಕಾರಣರು ಅಂತಂದ್ರೆ ಒಂದ್ ಮಾತನ್ನು ಹೇಳಿ ಮುಗಿಸ್ತೇನೆ. ತಾಯಿ ಕಾರಣ, ತಂದೆ ಕಾರಣ. ಗರ್ಭಿಣಿ ಇದ್ದಾಗ ಅವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮಹಾತ್ಮ ದರ್ಶನ ಮಾಡ್ಬೇಕು, ದೇವ ದರ್ಶನ ಮಾಡ್ತಿರ್ಬೇಕು, ಶಿವಕಥೆ ಶಿವಚಿಂತನೆ ಮಾಡ್ತಿರ್ಬೇಕು. ಅಂದ್ರೆ ಯಾವುದನ್ನ ಶ್ರವಣ ಮಾಡ್ತಾ ಇದ್ದಾರೆ, ಯಾವುದನ್ನ ನೋಡ್ತಾ ಇದ್ದಾರೆ, ಯಾವುದನ್ನ ಪಡಿತಾ ಇದ್ದಾರೆ, ಯಾವುದನ್ನ ಉಣ್ತಾ ಇದ್ದಾರೆ, ಅದು ಗರ್ಭಕ್ಕೆ ಪ್ರವೇಶ ಆಗ್ತಾ ಇದೆ. ಆಯುರ್ವೇದ ಸಿದ್ಧಾಂತಕ್ಕನುಸಾರವಾಗಿ ಈ ಗರ್ಭಿಣಿ ಹೆಣ್ಮಗಳಿಗೆ ವೈದ್ಯರು ಏನು ಕೂಸು ಸರಿಯಾಗಿ ಬೆಳೆದಲ್ಲ, ಇದಕ್ಕೆ ಸರಿಯಾಗಿ ತಾನು ಗುಳಿಗೆ ಕೊಡ್ತೀನಿ ಹಿಡ್ಕೊಂಡು ಹೋಗು ಅಂತಂದಾಗ ಆ ಹೆಣ್ಮಗ ತಗೊಂಡ್ರೆ ಆ ಗುಳಿಗೆ ಪ್ರಭಾವ ಗರ್ಭದ ಮೇಲೆ ಬೀಳ್ತದೆ. ಹೆಂಗ್ ಬೀಳ್ತದೆ ಅಂತ ಕೇಳಿದ್ರೆ ನಾಭಿಮುಖ ಅಂದ್ರೆ ಬೀಳ್ತದೆ. ಈ ಕೂಸು ತಾಯಿ ಹೊರಗೆ ಬಂದಾಗ ನಾಭಿನ ಕತ್ತರಿಸ್ತೇವಲ್ಲ, ತಾಯಿ ಉಂಡಂತ ಸ್ವರೂಪದ ಹತ್ರ ಒಂದು ರಸಹಾರ ಆ ನಾಭಿಮುಖ ಅಂದ್ರೆ ಗರ್ಭಕ್ಕೆ ಪ್ರವೇಶ ಆಗ್ತಾ ಇದೆ. ಹೇಗೋ ಹಾಗೆ ತಾಯಿ ಗರ್ಭಿಣಿ ಇದ್ದಾಗ ಏನನ್ನ ಕೇಳ್ತಾ ಇದ್ದಾಳೆ, ಏನನ್ನ ಮಾಡ್ತಾ ಇದ್ದಾಳೆ, ಏನನ್ನ ಅವಲೋಕನ ಮಾಡ್ತಾ ಇದ್ದಾಳೆ, ಅದು ಅದರ ಪ್ರತಿಫಲ ಅಲ್ಲಿ ಪ್ರತಿಬಿಂಬ ಆಗ್ತದೆ. ಇದು ಪ್ರಮಾಣ ಏನು ಅಂತ ಕೇಳಿದ್ರೆ ಮಹಾಭಾರತದ ಮಾತು ಕೊಡ್ತದೆ. ಏನ್ ಬರ್ತಂತ ಕೇಳಿದ್ರೆ ಕೃಷ್ಣ ತಂಗಿ ಕರ್ಕೊಂಡು ನಡೆದ, ಬಟ್ಲಿದ್ದು ಮನೆತನ ಕರ್ಕೊಂಡು ನಡೆದ. ಹೋಗುವತ್ನಾಗ ಆಕೆ ಕೇಳ್ತಾ ಇದ್ದಾಳೆ ಪ್ರಶ್ನೆ, ಚಕ್ರು ಅಂದ್ರೆ ಏನು, ಅದು ಹೇಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಂಗ ಇಲ್ಲ. ಈಗ ಬರೇ ಎಲ್ಲಿ ನೋಡ್ತೀವಿ, ನಗರ ಮನೆಗೆ ಹೋಗ್ತೀವಿ ನಾವು, ಬ್ರಿಟಿಷ್ ಹೋದಾಗ ನೋಡ್ತೀವಿ ಬರೇ ತರಂಗ ಇರ್ತಾವ, ಚಂದಮ ಮತ್ತು ಚಲುಮಾಮನ ಇರ್ತಾವ. ಅಲ್ಲಿ ಯಾವ ಒಂದು ಶಿವಶರಣ ವಚನ ಪುಸ್ತಕ ಒಂದು ಕಾಣ್ರೆ ದೇವರಾಣ ಐತ್ರಿ. ಮತ್ತೆ ಅಂದ್ರೆ ನಾವು ಏನ್ರ ಹುಡುಕ್ ಬಾಳದೆ, ಒಂದ್ ಭಕ್ತಿ ಇಲ್ಲ, ತಾಯಿನ ಭಕ್ತಿ ಇಲ್ಲ, ಹಿರಿಯರ ಭಕ್ತಿ ಇಲ್ಲ, ಅಲ್ಲ ನಮ್ಮಲ್ಲೇ ವಿಚಾರ ಹೊಂದಿ ಹೆಂಗ್ ಬರ್ತಾ ಇದೆ. ಅದಕ್ಕೆ ಮೊದಲೇ ಪಾಠ ಯಾರು ಕಲಿಬೇಕಂದ್ರೆ ತಾಯಿ ಕಲಿಬೇಕು. ಸಮಾಜದ ಪಾಠ ಕಲಿಸ್ಬೇಕಾದ್ರೆ ಸ್ವಾಮಿ ಕಲಿಬೇಕು. ಓಣಿ ಪಾಠ ಕಲಿಬೇಕಾದ್ರೆ ಹಿರಿಯ ಕಲಿಬೇಕು. ದೇಶದ ಪಾಠ ಕಲಿಬೇಕಾದ್ರೆ ಆಡಳಿತಕ್ಕಂತ ಅಧಿಕಾರಿ ಕಲಿಬೇಕು. ಅಂದಾಗ ಇನ್ನೂ ಸುಧಾರಣೆ ಆಗ್ತಾ ಇದೆ. ಮಾಸ್ತರ್ ಎದ್ದು ಓಡಾಡಿದರೆ ಹುಡುಗರೆಲ್ಲ ಕೂಡ್ಬೇಕು ಅನ್ನೋ ಮಾತು ನೀವು ಹೇಳ್ತಿರಲ್ಲ, ಹಾಗಾಗಬಾರ್ದಲ್ಲ. ಆದ್ದರಿಂದ ಗುರುಬಸವ ಶಿವಯೋಗಿಗಳು ಸಂಸಾರಗಳಿದ್ರು ಕೂಡ ಅವರ ಸಾಧನೆಗಳ ಚಿಂತನ ಆ ಸರ್ವರ ಹೃದಯಾಂತರಲ್ಲಿ ಮೂಡಿ ಒಂದು ಮಂದಿರ ನಿರ್ಮಾಣಕ್ಕೆ ಕಾರಣೀಭೂತ ಆಗಿದೆ. ಇದು ಬಹಳ ಸಂತೋಷವಾದಂತ ವಿಷಯ. ಇದರಿಂದ ಇನ್ನುಳಿದ ಕೆಲವು ಜೀವಿಗಳನ್ನು ಪಾಠ ಕಲಿಬೇಕಂತ ಕೇಳಿದ್ರೆ ನೋಡು, ಜಗತ್ತಿನಾಗ ಏನೆಲ್ಲ ವಸ್ತು ಸಿಗ್ಬೋದು, ತಾಯಿ ಸಿಗೋದಿಲ್ಲ, ತಂದೆ ಸಿಗೋದಿಲ್ಲ. ಅದು ನಾವು ಇದ್ದಾಗ ಒಂದು ಮುಕ್ಕ ನೀರು ಕೊಡದೇ ಇದ್ರು, ಕೊಡುದು ಆಗಲಿಲ್ಲ, ಕೊಡ್ಲಿಲ್ಲ, ಮನಸ್ಸು ಕೊಟ್ಟು ಒಂದು ಮುರುಕ್ ಪ್ರಯಾಣ, ಮುರುಕ್ ತಂಬಿ ಕೊಟ್ಟು ಹಿಟ್ಟಿನ ಕೋಲ ಒಂದು ಅಡ್ಡಿ ಕೋಲದಾಗ ಅವನ ಅಪ್ಪನ ಅವನಿಟ್ಟು ಜೋಕ್ ಮಾಡ್ತಕ್ಕಂಥ ಭಾವನೆ ಬರಲಾರದೆ ಇದ್ದಾಗ ಅವರು ಮನಪೂರ್ವಕ ಸೇವೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡ್ರೆ ಮುಂದೆ ಅವನ ಜೀವನ ಸಾಫಲ್ಯ ಆಯಿತು. ಅದು ಬಹಳ ಮತ್ತಷ್ಟು ಯೋಗ್ಯ. ನಾವು ಇದ್ದಾಗ ಮಾಡ್ತಕ್ಕಂಥ ಪ್ರೀತಿ ಓದಿನ ಮಾಡೋದು ಬಹಳ ವಿಶೇಷ ಅನಿಸಿಕೊಳ್ಳುವುದಿಲ್ಲ. ಆದ ಕಾರಣ ಆ ಪರಮಾತ್ಮ ಸಕಲರಿಗೂ ಏನು ಬುದ್ಧಿ ನೀಡಲಿ ಅಂತ ಕೇಳಿದ್ರೆ ತಮ್ಮ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಯೋಗ್ಯತೆ ಕಾಣ್ತಕ್ಕಂಥ ವಿಶೇಷ ಒಂದು ವಿಚಾರ ಸರ್ವರು ದಯಪಾಲಿಸರು ಅಂತ ಹೇಳಿ ನನ್ನ 4 ಮಾತುಗಳನ್ನ ಗುರುನಾಥ ಕಥನ ಮಾಡುವ ಜೊತೆಗೆ ಈ ಶ್ರೀ ಗೋಪಾಲೇಶ್ವರ ಸಿದ್ದರಾಸನ ಕೃತಿಯನ್ನ ಈ ಗಾಳಿಮಠವರಿಗೆ ಆಶೀರ್ವದಿಸಿ ಮುಕ್ತಾಯಗೊಳಿಸ್ತಾ ಇದ್ದಾನೆ. ಮಹಾಸ್ವಾಮಿಗಳು ಹಾಗೂ ಶ್ರೀ ಎನ್ ಟಿ ಕಿತ್ತೂರವರು ಪ್ರಕಾಶ್ ಗಾಳಿಮಠ ಅವರನ್ನು ಗಮನಿಸಿ ಕೊನೆಯದಾಗಿ ನನ್ನ ಪಾಲಿಗೆ ಇಟ್ಟದ್ದು ಅಭಿನಂದನೆ. ಈ ಒಂದು ಸಮಾರಂಭದಲ್ಲಿ